ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೀಶೋಯಿಂದ ತರಿಸಿರೋ ಅಂತಹ ಜರ್ಮನ್ ಸಿಲ್ವರ್ ಹಾಗೆ ಬ್ರಾಸ್ ಪ್ರಾಡಕ್ಟ್ಸ್ದು ರಿವ್ಯೂ ಕೊಡ್ತಾ ಇದ್ದೀನಿ. ಈ ಅರ್ಶಿನ ಕುಂಕುಮದ ಬಟ್ಲು ಬ್ರಾಸ್ ಮಟೀರಿಯಲಲ್ಲಿ ಇರುತ್ತೆ, ಆದರೆ ಇದಕ್ಕೆ ಸಿಲ್ವರ್ ಕೋಟಿಂಗ್ನ ಮಾಡಿರ್ತಾರೆ. ನೋಡೋಕ್ಕೂ ಕೂಡ ಸಿಲ್ವರ್ ಥರನೇ ಇದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಹಾಗೆ ಫಿನಿಶಿಂಗ್ ಕೂಡ ಚೆನ್ನಾಗಿದೆ. ಇವಾಗಿರೋ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ಗೆ ನಾವು ಸಿಲ್ವರ್ನ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಬ್ಬಗಳಿಗೆ ಹಾಗೆ ಪೂಜೆಗಳಿಗೆ ನೀವು ಇದನ್ನೇ ಯೂಸ್ ಮಾಡ್ಕೊಬೋದು. ಇದ್ರ ಪ್ರೈಸ್ ಬಂದುಬಿಟ್ಟು 205 ರುಪೀಸ್ ಆಗಿರುತ್ತೆ. ಆಫರ್ ಇದ್ದಾಗ ತೊಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ. ಈಗ ನಾನು ತೋರಿಸ್ತಾ ಇರೋವಂಥ ಅರ್ಶಿನ ಕುಂಕುಮದ ಬಟ್ಲು ಕೂಡ ಸಿಲ್ವರ್ ಪ್ಲೇಟಿಂಗ್ದೇ ಆಗಿರುತ್ತೆ. ಹಾಗೆ ಇದ್ರ ಪ್ರೈಸ್ ಬಂದುಬಿಟ್ಟು 280 ರುಪೀಸ್ ಆಗಿರುತ್ತೆ. ನೋಡೋದಕ್ಕೆ ಸೇಮ್ ಬೆಳ್ಳಿ ಅರ್ಶಿನ ಕುಂಕುಮದ ಬಟ್ಲು ಥರನೇ ಕಾಣಿಸುತ್ತೆ. ಎಲ್ಲ ಪ್ರಾಡಕ್ಟ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ಹಾಗೆ ಬೈ ಮಾಡಿ. ಈಗ ನೀವು ನೋಡ್ತಾ ಇರೋದು ಬ್ರಾಸ್ ಮಟೀರಿಯಲಲ್ಲಿ ಇರೋ ಅಂತಹ ಅರ್ಶಿನ ಕುಂಕುಮದ ಬಟ್ಲು. ಇದು ಒಟ್ಟು 4 ಬಟ್ಲು ಬರುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು 231 ರುಪೀಸ್ ಆಗಿರುತ್ತೆ. ನಾನು ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತರಿಸಿದ್ದೀನಿ ಅಂತ ಲಾಸ್ಟ್ ವೀಡಿಯೋಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವಾಗ ನೀವು ನೋಡ್ತಾ ಇರೋದು ಬ್ರಾಸ್ ಮಟೀರಿಯಲಲ್ಲಿ ಇರೋ ಅಂತಹ ಕಮಲದ ದೀಪ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ದೇವರ ಮುಂದೆ ಹಚ್ಚಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆ ಯೂನಿಕ್ ಆಗೂ ಕೂಡ ಇರುತ್ತೆ. ಇದು ಮೇಲ್ಗಡೆ ಕೆಳಗಡೆ ಎರಡೂ ನೀವು ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗೋ ಥರನೇ ಇದೆ. ಇದರ ಪ್ರೈಸ್ ಬಂದುಬಿಟ್ಟು 274 ರುಪೀಸ್ ಆಗಿರುತ್ತೆ. ಈಗ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಕೂಡ ಬ್ರಾಸ್ ಮಟೀರಿಯಲಲ್ಲಿ ಇರೋ ಅಂತಹ ಅರ್ಶಿನ ಕುಂಕುಮದ ಬಟ್ಲು. ಮೇಲ್ಗಡೆ ಪಿಕಾಕ್ ಡಿಸೈನ್ ಬರುತ್ತೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆವಾಗಲೇ ತೋರಿಸಿದ ಅರ್ಶಿನ ಕುಂಕುಮದ ಬಟ್ಲು ಅಷ್ಟೇ ತುಂಬಾ ತಿಕ್ಕಾಗಿತ್ತು, ಇದು ಅದಕ್ಕಿಂತನೂ ತಿಕ್ಕಾಗಿದೆ. ನನಗೆ ಇದು ತುಂಬಾ ಇಷ್ಟ ಆಯಿತು. ಇದ್ರ ಪ್ರೈಸ್ ಬಂದುಬಿಟ್ಟು 263 ರುಪೀಸ್ ಆಗಿರುತ್ತೆ. ನಾನು ತೊಗೊಂಡಾಗ 270 ರುಪೀಸ್ ಇತ್ತು, ಇವಾಗ ಕರೆಂಟ್ಲಿ ಚೆಕ್ ಮಾಡಿದ್ರೆ 263 ರುಪೀಸ್ ತೋರಿಸ್ತಾ ಇದೆ. ಇದೇ ಥರ ಮೀಶೋದಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸು ನಾನು ತೊಗೊಂಡಾಗಿಂತನೂ ಇವಾಗ ಕಡಿಮೆ ಆಗಿಬಿಟ್ಟಿದೆ. ಹಾಗೆ ನಾನು ಮೀಶೋಯಿಂದ ತರಿಸಿ ಸೀರೆದು ವಿಡಿಯೋ ಮಾಡಿದ್ದೆ, ಅದೆಲ್ಲ ಆಲ್ಮೋಸ್ಟ್ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಬೇರೆ ಲಿಂಕ್ಸ್ನ ಕೊಟ್ಟಿದ್ದೀನಿ, ಬೇಕಾದರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಆ ವಿಡಿಯೋನ ನೋಡಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸೀರೆದು. ಈಗ ನಾನು ತೋರಿಸ್ತಾ ಇರೋ ಪ್ರಾಡಕ್ಟು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ನಾನು ಇದ್ರ ಬದಲು ಬೇರೆ ಪ್ರಾಡಕ್ಟನ್ನು ಮೆನ್ಷನ್ ಮಾಡಿರ್ತೀನಿ, ಬೇಕಂದರೆ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಇದು ಪಂಚಪಾತ್ರೆ ಮತ್ತು ಉದ್ಧರಣೆ ಅಂತ ಹೇಳ್ತಾರೆ. ಇದು ಜರ್ಮನ್ ಸಿಲ್ವರಲ್ಲಿ ಬರುತ್ತೆ, ಹಾಗಾಗಿನೇ ಇದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ ಬೇಗ. ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗಲೂ ಕೂಡ ಔಟ್ ಆಫ್ ಸ್ಟಾಕ್ ಆಗಿತ್ತು. ಇದೇ ಥರದ್ರಲ್ಲಿ ಪುಟ್ಟದೊಂದು ಮಿಳ್ಳೆ ಬರುತ್ತೆ, ಹಾಗೆ ಇದೇ ಥರದ್ದು ಉದ್ಧರಣೆ ಬರುತ್ತೆ, ಜೊತೆಗೆ ಪ್ಲೇಟ್ ಕೂಡ ಕೊಟ್ಟಿರ್ತಾರೆ. ಅದನ್ನು ನಾನು ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿಬಿಟ್ಟು ಇದ್ರ ಬದಲು ಅದನ್ನ ನೀವು ತೊಗೊಬೋದು. ಇದ್ರ ಪ್ರೈಸ್ ಬಂದುಬಿಟ್ಟು 130 ರುಪೀಸ್ ಆಗಿರುತ್ತೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಈ ಥರ ಜರ್ಮನ್ ಸಿಲ್ವರ್ ಪ್ರಾಡಕ್ಟ್ಸ್ ಎಲ್ಲ ಬೇಗನೆ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ, ತೊಗೊಂಬಿಡಿ. ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತರಿಸಿದ್ದೀನಿ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.